ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸಂಡೇ ಸ್ಪೆಷಲ್ ಚಿಕನ್ ಕಬಾಬನ್ನು ಮಾಡೋದು. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಈ ವಿಡಿಯೋನ ಫುಲ್ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು 3/4 kg ಚಿಕನನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಅರಿಶಿನ ಪುಡಿ ಹಾಕಿ ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ ಅದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ನಾನಿಲ್ಲಿ ತೇಜು ಅವ್ರದ್ದು ಕಬಾಬ್ ಪೌಡರನ್ನು ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಇಲ್ಲಿ ನಾನು 1 ಚಮಚ ಖಾರದ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಮತ್ತು ಒಂದು 4 ಸ್ಪೂನಷ್ಟು ಮೊಸರು, 1 ಮೊಟ್ಟೆ, ಮತ್ತು ಸಣ್ಣ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಎಣ್ಣೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟು ಬೇಕಾಗಿರುವಂತಹ ಇದಕ್ಕೆ ಇಂಗ್ರೀಡಿಯೆಂಟ್ಸ್ಗಳು. ಈಗ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ. ಮತ್ತು ಇಲ್ಲಿ 2 ಪ್ಯಾಕ್ ಅಥವಾ 1 ಪ್ಯಾಕ್ ಆದರೆ ನೀವು ಕ್ವಾಂಟಿಟಿಗೆ ತಕ್ಕನಾಗಿ ಹಾಕೋಬೋದು. ನಾನಿಲ್ಲಿ 2 ಪ್ಯಾಕನ್ನು ಹಾಕಿದ್ದೀನಿ. 2 ಪ್ಯಾಕು ಕಬಾಬ್ ಪೌಡರ್, ಮತ್ತು 1 ಚಮಚ ಅಚ್ಚ ಖಾರದ ಪುಡಿ, ಮತ್ತು ಅರ್ಧ ಚಿಟಿಕೆಯಷ್ಟು ಅರಿಶಿನ, ಮತ್ತು ಸ್ವಲ್ಪ ಎಣ್ಣೆ, 1-2 ಸ್ಪೂನಷ್ಟು, ಮತ್ತು ಗಟ್ಟಿ ಮೊಸರು 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಮೊಸರನ್ನು ಹಾಕೋದ್ರಿಂದ ಒಳ್ಳೆ ಜ್ಯೂಸಿಯಾಗಿ ಬರುತ್ತೆ ಕಬಾಬ್ಗಳ ಮಧ್ಯೆ ಒಳಗಡೆ. ನೆಕ್ಸ್ಟು ನಾನಿಲ್ಲಿ 1 ಹಿಡಿಯಷ್ಟು ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ಮತ್ತು 1/2 ಹೋಳಷ್ಟು ನಿಂಬೆಹಣ್ಣು. ಇದನ್ನೆಲ್ಲ ಹಾಕಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮತ್ತು 1 ಮೊಟ್ಟೆಯನ್ನು ಸೇರಿಸ್ಕೋಬೇಕು ಇದಕ್ಕೆ, ಅಂದರೆ ಒಳ್ಳೆ ಬೈಂಡಿಂಗ್ ಬರುತ್ತೆ. ಅದಕ್ಕಾಗಿ 1 ಮೊಟ್ಟೆಯನ್ನು ಹಾಕೋಬೇಕು. ಹಾಕಿ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಚಿಕನ್ಗೆಲ್ಲ ನಾವು ಹಾಕಿರುವಂತಹ ಮಸಾಲೆ ನೀಟಾಗಿ ಹತ್ಕೊಳ್ಳೋ ಹಾಗೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ಚಿಕನ್ ಪೌಡರನ್ನು ಕ್ವಾಂಟಿಟಿಯನ್ನು ನೋಡಿ ಹಾಕೊಳ್ಳಿ, ಇಲ್ಲಾಂದರೆ ಅದೊಂಥರ ಬಜ್ಜಿ ಟೈಪ್ ಆಗುತ್ತೆ. ಬಜ್ಜಿ ಟೈಪ್ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಚಿಕನ್ ಕಬಾಬು. ಸೊ ಹಂಗಾಗಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ನೆನೆಯೋದಕ್ಕೆ ಬಿಡಬೇಕು. ನೀವು ಫ್ರೀಝರ್ನಲ್ಲಾರ ಇಡ್ಬೋದು ಅಥವಾ ಹೊರಗಡೆ ಔಟ್ಸೈಡಲ್ಲಾದರೂ ಇಡ್ಬೋದು. ಹೀಗೆ ಇಟ್ಬಿಟ್ಟು ಕನಿಷ್ಠ 1 ಗಂಟೆ ಇದನ್ನು ಬಿಡಬೇಕು. ನೋಡಿ, ನಾನು ಇದನ್ನು 1 ಗಂಟೆ ಆದಮೇಲೆ ತೆಗೆದಿದ್ದೀನಿ. ಈಗ ಅದಾಗಿ ಚೆನ್ನಾಗಿ ನಿಂತ್ಕೊಂಡು ನೀರನ್ನು ಬಿಟ್ಟಿದೆ, ಸೈಡಲ್ಲೆಲ್ಲ ಕಾಣ್ತಾ ಇದೆ. ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಮಸಾಲೆನ ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ನಾನಿಲ್ಲಿ ಪಕ್ಕದಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಈಗ ಕಬಾಬನ್ನು ಒಂದೊಂದನ್ನಾಗಿ ಹಾಕಿ ಕರಿಬೇಕು. ಈಗ ನಾನು ಚಿಕನ್ ಪೀಸ್ನ ಕಾಯ್ದ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೊಂದಾಗಿ ಹಾಕೋಬೇಕಾಗುತ್ತೆ. ನೀವು ಕಬಾಬ್ ಮಾಡಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ತೊಗೊಳ್ಳಿ. ಜಾಸ್ತಿ ತೊಗೊಂಡು ಅದು ಮಿಕ್ಕಿದ್ರೆ ಅದನ್ನು ಮತ್ತೆ ಯೂಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಿಮಗೆ ಈಗ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ. ಹೀಗೆ ಕಬಾಬನ್ನು ತಿರುಗಿಸಿ ಆಗಾಗ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದೇ ಸೈಡು ಕಪ್ಪಾಗೋಕ್ಕೆ ಬಿಡಬಾರ್ದು, ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ. ಹೈ ಫ್ಲೇಮನ್ನು ಇಟ್ಕೊಬೇಡಿ, ಹಾಗಾದರೆ ಫುಲ್ ಕಪ್ಪಾಗಿಬಿಡುತ್ತೆ, ಬೆಂದಿರೋದಿಲ್ಲ. ಈ ಥರ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಬಿಟ್ಟು ಈಗ ಆಗಿದೆ. ಈಗ ನಾನು ತೆಕ್ಕೋತಾ ಇದ್ದೀನಿ ಒಂದು ಪ್ಲೇಟ್ಗೆ. ಈಗ ಇದನ್ನು ತೆಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮಾಡಿ ನೋಡಿ. ನಾನು ಮನೇಲಿ ಮಾಡಿದ್ದೀನಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಮನೇಲೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನೀಗ ಮಾಡಿರುವಂಥ ಕಬಾಬನ್ನು ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ನಾನು ಸರ್ವ್ ಮಾಡಿದ್ದೀನಿ ಬಾಳೆದೆಲೆ ಮೇಲೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದೇ ರೀತಿ ಶಾರಿಕಾ ಹೋಮ್ ರೆಸಿಪೀಸ್ ಚಾನಲ್ನ ನೋಡ್ತಾಯಿರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.